ಈ ಸೂಪರ್ ಟಿಪ್ಸ್ಗಳನ್ನು ತಿಳಿದ್ರೆ ನಿಮ್ಮ ಕೆಲಸ ತುಂಬಾ ಸುಲಭ ಆಗುತ್ತೆ. ಇದನ್ನು ಹೀಗೂ ಬಳಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಹಾರ್ಪಿಕ್ ಎಷ್ಟೊಂದು ಉಪಯೋಗಕಾರಿ ಅಂತ ನಿಮ್ಗೆ ಗೊತ್ತಾ? ಬರೀ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕಷ್ಟೇ ಅಲ್ಲ, ಕೆಲವೊಮ್ಮೆ ಹಾರ್ಪಿಕ್ನ ನಾವು ಬೇರೆ ರೀತಿಯಲ್ಲೂ ಬಳಸ್ಕೊಳ್ಬೋದು. ನಾವೆಲ್ಲರೂ ಹೇಳ್ತಾನೆ ಇರ್ತೀವಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಅಂತ. ಇದಕ್ಕೆ ಕಾರಣ ಏನು ಗೊತ್ತಾ? ವಾಷಿಂಗ್ ಮಿಷಿನ್ ಕ್ಲೀನ್ ಇಲ್ಲದೆ ಇರೋದು ಇದೇ ಪ್ರಮುಖವಾದ ಕಾರಣ. ಇದಕ್ಕೆ ಏನು ಮಾಡ್ಬೋದು ಅಂತಂದರೆ ನೋಡಿ, ವಾಷಿಂಗ್ ಮಿಷಿನಲ್ಲಿ ಈ ರೀತಿಯ ಲಿಂಟ್ ಕಲೆಕ್ಟರ್ ಅಥವಾ ಫಿಲ್ಟರ್ ಅಂತ ಇರುತ್ತೆ. ಇದನ್ನು ನಾವು ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಇದನ್ನು ಸಾಮಾನ್ಯವಾಗಿ ಕ್ಲೀನ್ ಮಾಡೋದಕ್ಕೆ ಹೋದರೆ ತುಂಬಾ ಸಮಯ ಹಿಡಿಯುತ್ತೆ. ಆದರೆ ಹಾರ್ಪಿಕ್ಕಿಂದ ನೀವು ನಿಮಿಷದಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು. ಹೇಗೆ ಗೊತ್ತಾ? ಮೊದಲಿಗೆ ಈ ಫಿಲ್ಟರ್ನ ತೆಗೆದುಬಿಡಿ. ಆಮೇಲೆ ಅದರಲ್ಲಿ ಕಲೆಕ್ಟ್ ಆಗಿರುವಂತಹ ಈ ಲಿಂಟ್ ಅಂದರೆ ಈ ಬಟ್ಟೆ ಕೊಳೆ ಏನಿರುತ್ತೆ, ಬಟ್ಟೆಯ ದಾರ ಇರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಹಾರ್ಪಿಕ್ನ ಹಾಕಿ ಹಾಗೆ ಒಂದು 5 ನಿಮಿಷ ಬಿಟ್ಟುಬಿಡಿ. ನಂತರ ಒಂದು ಟೂತ್ ಬ್ರಷ್ನ ಸಹಾಯದಿಂದ ಚೆನ್ನಾಗಿ ಇದನ್ನು ಉಜ್ಜಿ ತೊಳೆಯಿರಿ. ಈ ರೀತಿ ಮಾಡೋದ್ರಿಂದ ಫಿಲ್ಟರ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾರ್ಪಿಕ್ನ ಉಪಯೋಗಿಸೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಯಾವುದೇ ರೀತಿ ಈ ಲಿಂಟಾಗಲಿ ಅಥವಾ ಕೊಳೆ ಆಗಲಿ ಉಳಿಯೋದಿಲ್ಲ. ನೋಡಿ, ಚೆನ್ನಾಗಿ ಈ ಫಿಲ್ಟರ್ನ ಕ್ಲೀನ್ ಮಾಡಿದ್ದೀನಿ. ಈ ಫಿಲ್ಟರ್ನ ಕೆಳಗಡೆ ಕೂಡ ಈ ರೀತಿ ಲಿಂಟ್ ಕಲೆಕ್ಟ್ ಆಗಿರುತ್ತೆ, ಕೊಳೆ ಇರುತ್ತೆ. ಈ ಜಾಗನ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಬಟ್ಟೆಗಳು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಇದಕ್ಕೂ ಆವಾಗ ಹಾರ್ಪಿಕ್ ಹಾಕಿ ಒಂದು 5 ನಿಮಿಷ ಬಿಟ್ಟಿದ್ದೆ. ಇವಾಗ ಬ್ರಷ್ನಿಂದ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನೀರಿನಿಂದ ತೊಳೆದು ಮತ್ತೆ ಈ ಫಿಲ್ಟರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬಟ್ಟೆಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ವಾಷಿಂಗ್ ಮಿಷಿನ್ ಕೂಡ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ. ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಈ ರೀತಿಯ ವಾಟರ್ ಬಾಟಲ್ನ ಕ್ಯಾಪ್ ಇರುತ್ತಲ್ಲ, ಇದನ್ನು ಸಾಮಾನ್ಯವಾಗಿ ನಾವು ಬಳಸಿದ ನಂತರ ಕಸದ ಬುಟ್ಟಿಗೆ ಎಸ್ದು ಬಿಡ್ತೀವಿ. ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಇದು ಕೂಡ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ವಾಟರ್ ಬಾಟಲ್ ಕ್ಯಾಪ್ ಇರುತ್ತಲ್ಲ, ಇದನ್ನು ತಗೊಳ್ಳಿ. ಮೊದಲಿಗೆ ಹಳೇದಾಗಿರುವಂತಹ ಒಂದು ಚಾಕುನ ಈ ರೀತಿ ಬಿಸಿ ಮಾಡ್ಕೊಳ್ಳಿ. ನಂತರ ವಾಟರ್ ಬಾಟಲ್ ಕ್ಯಾಪನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ಬಿಸಿ ಮಾಡೋದ್ರಿಂದ ಬೇಗನೆ ಕಟ್ ಆಗುತ್ತೆ. ನೋಡಿ, ಇಷ್ಟೇ ಕಟ್ ಮಾಡ್ಕೋಬೇಕು, ಜಾಸ್ತಿ ಕಟ್ ಮಾಡ್ಕೊಳ್ಬೇಡಿ. ಇದನ್ನು ಹೇಗೆ ಬಳಸ್ಬೋದು ಗೊತ್ತಾ? ಸಾಮಾನ್ಯವಾಗಿ ನಾವು ಬಟ್ಟೆಗಳನ್ನು ಒಣಗಿಸುವಾಗ ಕ್ಲಿಪ್ನ ಹಾಕ್ತೀವಿ ಅಲ್ವಾ? ಕೆಲವೊಂದು ಸಲ ಕ್ಲಿಪ್ ಶಾರ್ಟೇಜ್ ಆಯಿತು ಅಂತಂದರೆ, ಬಟ್ಟೆಗಳು ಜಾಸ್ತಿ ಇದ್ದಾಗ ಈ ವಾಟರ್ ಬಾಟಲ್ ಕ್ಯಾಪ್ನ ಬಳಸ್ಕೊಳ್ಬೋದು. ಈ ರೀತಿಯಾಗಿ ಬಟ್ಟೆಗಳ ಮೇಲೆ ವಾಟರ್ ಬಾಟಲ್ ಕ್ಯಾಪ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬಟ್ಟೆಗಳು ಸ್ವಲ್ಪನೂ ಅಲ್ಲಾಡೋದಿಲ್ಲ, ಬೀಳೋ ಅಂಥ ಚಾನ್ಸಸ್ ಕೂಡ ತುಂಬಾ ಕಡಿಮೆ. ಈ ರೀತಿ ನಾವು ವಾಟರ್ ಬಾಟಲ್ ಕ್ಯಾಪ್ಗಳನ್ನು ಬಳಸ್ಕೊಳ್ಬೋದು. ನಮಗೆ ಕೆಲವೊಂದು ಸಲ ಬೇಕು ಅನಿಸಿದಾಗ, ಜಾಸ್ತಿ ಬಟ್ಟೆ ಇತ್ತು ಅಂದಾಗ, ಕ್ಲಿಪ್ಸ್ ಕಡಿಮೆ ಆದಾಗ ಈ ಟಿಪ್ಸ್ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ನೋಡಿದ್ರಲ್ಲ, ಹಾರ್ಪಿಕ್ ಹಾಗೂ ವಾಟರ್ ಬಾಟಲ್ ಕ್ಯಾಪ್ನ ಹೇಗೆಲ್ಲ ಬಳಸ್ಕೊಳ್ಬೋದು ಅಂತ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.